ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಕಡೆ ಕಾರ್ತೀಕ ಸೋಮವಾರ ಸೋಮೇಶ್ವರನಿಗೆ ವಿಶೇಷ ಪೂಜೆ, ಶಾಸಕರಿಂದ ವಿವಿಧೆಡೆ ಭೇಟಿ. ಈ ಕಾರ್ಯಕ್ರಮದ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಕೆಂಗೇರಿಯ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾಗಿರತಕ್ಕಂಥ ಕೋಟೆಯ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ಕಡೆ ಕಾರ್ತೀಕ ಸೋಮವಾರದ ಅಂಗವಾಗಿ ವಿಶೇಷ ಪೂಜೆ, ವಿಶೇಷ ಅಲಂಕಾರ, ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನೆರವೇರಿತು. ಸೋಮೇಶ್ವರ ದೇವಸ್ಥಾನಕ್ಕೆ ತನ್ನದೇ ಆಗಿರತಕ್ಕಂಥ ಇತಿಹಾಸ ಇರುವಂಥದ್ದು. ಅಂತಹ ದೇವಸ್ಥಾನಗಳಿಗೆ ಅಭಿಷೇಕದಿಂದ ಹಿಡಿದು ವಿವಿಧ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ಸೋಮೇಶ್ವರನ ದರ್ಶನ ಪಡೆದಂತಹ ಟಿ ಸೋಮಶೇಖರ್ ಅವರು ಇಡೀ ಕ್ಷೇತ್ರದ ಜನತೆಗೆ, ರಾಜ್ಯದ ಜನತೆಗೆ ಒಳಿತಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದರು. ಸೋಮಶೇಖರ್ ಅವರು ಬೆಳಗ್ಗೆಯೂ ಕೂಡ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಕೆಲ ಕಾಲ ಅಲ್ಲಿದ್ದರು. ಮತ್ತು ಸಂಜೆಯೂ ಕೂಡ ದೇವಸ್ಥಾನಕ್ಕೆ ಆಗಮಿಸುವ ಮೂಲಕವಾಗಿ ದೇವಸ್ಥಾನದೊಳಗೆ ಬಂದಂತಹ ಭಕ್ತರ ಸಮಸ್ಯೆಗಳನ್ನು ಕೂಡ ಕೇಳುವಂಥ ಔದಾರ್ಯವನ್ನು ಟಿ ಸೋಮಶೇಖರ್ ತೋರಿದರು. ಬೆಳಗ್ಗೆಯಿಂದ ರಾತ್ರಿ ಸರಿಸುಮಾರು 10:30, 11 ಗಂಟೆಯವರೆಗೆ ನಿರಂತರವಾಗಿ ಪ್ರಸಾದದ ವಿನಿಯೋಗ ಕಾರ್ಯಕ್ರಮ ನೆರವೇರುತ್ತಲೇ ಇತ್ತು. ಒಂದು ಕಡೆ ಖಾಲಿಯಾಗುವುದು, ಒಂದು ಕಡೆ ಬರುವುದು, ಒಂದು ಕಡೆ ಖಾಲಿಯಾಗೋದು, ಒಂದು ಕಡೆ ಬರುವಂಥದ್ದು. ಅದರ ಜೊತೆಗೆ ಸಂಜೆ ದೀಪೋತ್ಸವ ಕಾರ್ಯವೂ ಕೂಡ ನಡೆಯಿತು. ಟಿ ಸೋಮಶೇಖರ್ ಅವರ ಭೇಟಿ ಅನೇಕರ ಜೊತೆಯಲ್ಲಿ ಭೇಟಿಯನ್ನು ಕೊಟ್ಟಿದ್ದರು. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷ. ಅದಕ್ಕಿಂತ ಹೆಚ್ಚಾಗಿ ಕೆಂಗೇರಿಯ ಕೋಟೆಯಲ್ಲಿರುವಂಥ ಶ್ರೀ ಸೋಮೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಸಾಕಷ್ಟು ಚಿಂತನೆಯನ್ನು ಮಾಡ್ತಾ ನಿರಂತರವಾಗಿ ಸಂಪರ್ಕದಲ್ಲಿದ್ದುಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರತಕ್ಕಂಥ ಚಾಮುಂಡಿ ಶಿವಕುಮಾರ್, ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ KR ಸುಧೀರ್, ವೈ ಕೃಷ್ಣ, ಪ್ರಭಾಕರ್, ಪಾರ್ವತಿ, ಆನಂದ, ಶ್ರೀನಿವಾಸ್, ಕಾಂತ, ಕೋಡಿಪಾಳ್ಯ ಮಹೇಶ್, ಕೋಡಿಪಾಳ್ಯ ರಾಮಚಂದ್ರ, ಕೋಡಿಪಾಳ್ಯದ ಮೂರ್ತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಅತ್ಯಂತ ಯಶಸ್ವಿಯಾಗಿ ಕಡೆ ಕಾರ್ತೀಕ ಸೋಮವಾರ ನೆರವೇರಿದಂಥದ್ದು. Teachers wanted for a new preschool. Contact 9266747663 or email sneh@ikidsschools.com. ಅದಾದ ಮೇಲೆ ಕೆಂಗೇರಿ ಉಪನಗರದಲ್ಲಿರ್ತಕ್ಕಂತಹ ಏಕದಳ ಬಿಲ್ವ ಬಂಡೆ ಮಠಕ್ಕೂ ಕೂಡ ಟಿ ಸೋಮಶೇಖರ್ ಅವರು ಭೇಟಿಯನ್ನು ನೀಡಿದರು. ಅದೇ ರೀತಿ ಸ್ಥಳೀಯ ಮುಖಂಡರು ಅನೇಕರು ಭಾಗವಹಿಸಿದರು. ಬಂಡೆ ಮಠದ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸ್ತಾ ಇರತಕ್ಕಂತಹ ಜಗದೀಶ್ ಅವರು ಕಾರ್ಯಕ್ರಮದ ಆಯೋಜನೆಯತ್ತ ಗಮನವನ್ನು ಹರಿಸಿದರು. ಹಾಗೆ ಏಕದಳ ಬಿಲ್ವ ಬಂಡೆ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಉಪಸ್ಥಿತರಿದ್ದು ಬಂದ ಭಕ್ತರೆಲ್ಲರೂ ಕೂಡ ಹರಸಿ ಹಾರೈಸ್ತಾ ಇದ್ದರು. ಬಂಡೇಶ್ವರ ಸ್ವಾಮಿಯ ದರ್ಶನವನ್ನು ಎಲ್ಲರೂ ಪಡೆದರು. ಇಲ್ಲಿ ಕಾರ್ಯಕ್ರಮಗಳಿಗೆ ಸ್ಥಳೀಯ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಜಗದೀಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸ್ಥಳೀಯರಾದ ಪ್ರಸನ್ನ ಕುಮಾರ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು. BJPಯ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ರುದ್ರೇಶ್, ಮುಖಂಡರಾದ ಆಂಜನಪ್ಪ, ವೀಣಾ ನಾಗರಾಜ್ ಸೇರಿದಂತೆ ಹಲವರು ಭೇಟಿಯನ್ನು ಕೊಟ್ಟಿದ್ದರು. ಹಾಗೆಯೇ BJPಯ ನಗರ ಮಂಡಲದ ಅಧ್ಯಕ್ಷ ಅನಿಲ್ ಚಳಗೇರಿ, ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ VV ಸತ್ಯನಾರಾಯಣ ಸೇರಿದಂಗೆ ಹಲವರು ಬಂಡೆ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಅದೇ ರೀತಿ ಬಂಡೆ ಮಠದ ಶಾಲೆಯ ವಿದ್ಯಾರ್ಥಿನಿಯೊಬ್ಬರು ಕರಾಟೆ ಒಳಗೆ ನ್ಯಾಷನಲ್ ಚಾಂಪಿಯನ್ಶಿಪ್ ಪಡೆದಂಥ ಹಿನ್ನೆಲೆಯೊಳಗೆ ಶ್ರೀಗಳವರು ಅವರನ್ನು ಹರಸಿ ಆಶೀರ್ವದಿಸಿದರು. ಇದು ಬಂಡೆ ಮಠದ ಸುದ್ದಿ. ಆದರೆ ಕೆಂಗೇರಿ ಉಪನಗರ ಮೊದಲನೇ ಮುಖ್ಯಸ್ಥರಿರ್ತಕ್ಕಂಥ ವಿಶ್ವವಿದ್ಯಾ ಗಣೇಶ ದೇವಸ್ಥಾನದಲ್ಲಿಯೂ ಕೂಡ ಕಾರ್ತೀಕ ಮಾಸದ ಅಂಗವಾಗಿ ದೀಪೋತ್ಸವ ಕಾರ್ಯಕ್ರಮ ನೆರವೇರಿತು. ಸೋಮಶೇಖರ್ ಅವರು ಅಲ್ಲಿಗೂ ಭೇಟಿಯನ್ನು ಕೊಟ್ಟಿದ್ದರು. ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಭೇಟಿಯನ್ನು ಕೊಟ್ಟಿದ್ದರು. ದೇವಸ್ಥಾನ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಗಿರೀಶ್ ಅವರು, ಹಾಗೆಯೇ ವಿವಿಧ ರಾಜಕೀಯ ಪಕ್ಷ ಮುಖಂಡರಾಗಿರ್ತಕ್ಕಂಥ ನಾಗರಾಜ್, ಲಕ್ಷ್ಮೀಪ್ರಭು, ಅನುಪಮ ಪಂಚಾಕ್ಷಿ ಅವರು ಕೂಡ ಉಪಸ್ಥಿತರಿದ್ದರು. ಹಾಗೆ ಕೆಂಗೇರಿ ಉಪನಗರದ ಸರಮಿ ಬಡಾವಣೆಗೆ ಹೊಂದ್ಕೊಂಡಂತೆ ಇರುವಂತಹ ಎತ್ತೋ ಬಸವಣ್ಣ ದೇವಸ್ಥಾನದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಲಂಕಾರ, ವಿಶೇಷವಾಗಿರ್ತಕ್ಕಂಥ ಪೂಜೆ, ಕಾರ್ತಿಕ ದೀಪೋತ್ಸವ ಕೂಡ ನೆರವೇರಿತು. ಮಹಾದೇವ ಸೇರಿದಂತೆ ಹಲವರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅಲ್ಲೂ ಕೂಡ ಟಿ ಸೋಮಶೇಖರ್ ಸೇರಿದಂತೆ ಹಲವರು ಭೇಟಿಯನ್ನು ಕೊಟ್ಟಂಥದ್ದು. ಇನ್ನು ಅನೇಕ ಕಡೆ ಯಶವಂತಪುರ ಕ್ಷೇತ್ರ, ಕೆಂಗೇರಿ ಉಪನಗರದಲ್ಲಿ ಸಾಕಷ್ಟು ಕಡೆ ಕಾರ್ತಿಕ ಸೋಮವಾರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನೆರವೇರಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಕೆಂಗೇರಿಯ ಸೋಮೇಶ್ವರ ದೇವಸ್ಥಾನಕ್ಕೆ ಕುರಿತಂತೆ ಚಾಮುಂಡಿ ಶಿವಕುಮಾರ್ ಅವರು ಟಿ ಸೋಮಶೇಖರ್ ಒಂದು ಮನವಿಯನ್ನು ಮಾಡಿದ್ದಾರೆ. ಏನು ಪ್ರವಾಸೋದ್ಯಮ ಇಲಾಖೆಯಿಂದ ಮೈಸೂರು, ಮಂಡ್ಯ ಈ ರೀತಿಯಾಗಿ ವಿವಿಧ ಕಡೆಗಳಿಗೆ ಪ್ರವಾಸವನ್ನು ಕರ್ಕೊಂಡು ಹೋಗುವ ಸಂದರ್ಭ ಒಂದು ಪ್ಯಾಕೇಜ್ ಟ್ರಿಪ್ಪನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ದೇವಸ್ಥಾನಗಳು ಮತ್ತೊಂದು ಪ್ರವಾಸಿ ತಾಣಗಳನ್ನು ಅವರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆ ಏನಿದೆ, ನೀವು ಪ್ರವಾಸೋದ್ಯಮ ಇಲಾಖೆಯವ್ರ ಜೊತೆಗೆ ಮಾತನಾಡಿ
ಕೆಂಗೇರಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನಕ್ಕೂ ಒಂದು ಸ್ಟಾಪ್ ಕೊಡಿಸಿ ಆ ಮೂಲಕವಾಗಿ ಐತಿಹಾಸಿಕವಾಗಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನದ ಅರಿವು ಅವರೆಲ್ಲರಿಗೂ ಬರುತ್ತೆ, ಅದರ ಇತಿಹಾಸ ಉಳಿಯುತ್ತೆ. ಐತಿಹಾಸಿಕ ಪರಂಪರೆಯ ದೇವಸ್ಥಾನದ ದರ್ಶನಕ್ಕೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇದರಿಂದ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಅವ್ರು ಮಾಡಿದ್ದಾರೆ. ಇದಿಷ್ಟು ವಿಶೇಷವಾಗಿರ್ತಕ್ಕಂಥ ವರದಿ ನಿಮ್ಮ ಗಮನಕ್ಕೆ ತರ್ತದೆ. ಮತ್ತು ವಿಶೇಷವಾದ ಸುದ್ದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.